ಈ ಒಂದು ಸಂಸ್ಥೆಯಲ್ಲಿ ಟೋಟಲ್ ಆಗಿ ಖಾಲಿರುವಂತಹ ಪೋಸ್ಟ್ 2499 ಪೋಸ್ಟ್ಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳಿಗೆ, B.Ed D.Ed ಪಾಸ್ ಆದಂತ ಅಭ್ಯರ್ಥಿಗಳಿಗೆ, ಪದವಿ ಪೂರ್ಣಗೊಂಡಂತ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಅಧಿಸೂಚನೆ ಆಗಿರುವಂತ ಡೇಟ್ ನೋಡಿ, ನಿಮ್ಗೆ ಯಾವುದೇ ರೀತಿಯಾಗಿ ಗೊಳ್ಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇವೆಲ್ಲ ಹುದ್ದೆಗಳ ಬಗ್ಗೆ ಲಿಸ್ಟ್ ಆಗಿರತ್ತೆ. ಅದ ನಂತರ ಈ ಒಂದು ಅರ್ಜಿಗಳು ಪ್ರಾರಂಭ ಆಗಿರುವಂತ ಡೇಟು 11/12/2025. ಇದೇ ಒಂದು ಸಂಸ್ಥೆಯಲ್ಲಿ ಈ ತಿಂಗಳಲ್ಲಿ 2 ನೋಟಿಸ್ ಆಗಿದೆ. ಒಂದು 1000ಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇದ್ದಾವೆ. ಇನ್ನೊಂದು ಇದು 2499 ಇಷ್ಟು ಪೋಸ್ಟ್ಗಳಿಗೆ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಯಾವ್ಯಾವ ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ, ಹೆಂಗೆಲ್ಲ ನೇಮಕಾತಿ ನಡೆಸ್ತಾರೆ, ಅದ ನಂತರ ಈ ಒಂದು ಸಂಸ್ಥೆ ಹೆಸರು ಯಾವುದು, ಏನೆಲ್ಲ ಏಜ್ ಲಿಮಿಟ್ ಆಗಿರ್ಬೇಕು, ಅದ ನಂತರ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರತ್ತೆ, ಪ್ರತಿಯೊಂದು ಮಾಹಿತಿ A to Z ವರೆಗೆ ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ನಾನು ಹೇಳುವಂತ ಮಾಹಿತಿ ಏನೂ ಗೊತ್ತಾಗಲ್ಲ. ಕೊನೆತನಕ ನೋಡಿ. ಯಾರ್ಯಾರಿಗೆ ಸರ್ಕಾರಿ ಹುದ್ದೆಗಳು ಬೇಕಾಗಿದೆ, ಶಿಕ್ಷಕರ ಹುದ್ದೆಗಳು ಬೇಕಾಗಿದೆ, ಕಾಯ್ತಾ ಇದ್ದೀರಲ್ಲ, ಕೊನೆತನಕ ನೋಡಿ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗತ್ತೆ. ನೋಡಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ ಇದು ಕೇಂದ್ರೀಯ ವಿದ್ಯಾಲಯ ಸಂಘಟನಾದಲ್ಲಿ ಅರ್ಜಿ ಕರೆದಿದ್ದಾರೆ, KVS ಅಂತ ಹೇಳಿ. ಈ ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ಕೇಂದ್ರೀಯ ವಿಶ್ವವಿದ್ಯಾಲಯ ಬೇರೆ, ಕೇಂದ್ರೀಯ ವಿದ್ಯಾಲಯ ಬೇರೆ, ಈ ರೀತಿ ವಿವಿಧ ಒಂದು ಸಂಸ್ಥೆಗಳಿರ್ತವೆ. ಆ ಒಂದು ಸಂಸ್ಥೆಗಳಲ್ಲಿ ನೇಮಕಾತಿ ಆಗ್ತಾ ಇದೆ. ಇದನ್ನ ತಿಳಿಸ್ಕೊಟ್ಟಿರೋದು KVS ಅಂತ ಹೇಳಿ. KVS ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ. ಇಲ್ಲಿನೂ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಹೆಸರು ಒಂದೊಂದ ತಿಳಿಸ್ಕೊಡ್ತಾರೆ ನೋಡಿ. ಅರ್ಜಿಗಳು ಈಗಾಗಲೇ ಸ್ಟಾರ್ಟ್ ಇದೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ತುಂಬಾ ದಿನ ಟೈಮ್ ಕೊಟ್ಟಿಲ್ಲ, 26 ಡಿಸೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಅರ್ಜಿಗಳು ಪ್ರಾರಂಭ ಆಗಿರೋದು 12/12/2025. ಅರ್ಜಿಗಳು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂದ್ರೆ ಲಾಸ್ಟ್ ಡೇಟು ನಮಗೆ 26 ಡಿಸೆಂಬರ್. ಈ ಒಂದು ಡಿಸೆಂಬರ್ 2025 ಇಲ್ಲಿ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಬನ್ನಿ ಒಂದೊಂದಾಗಿ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಯುವ ಅಭ್ಯರ್ಥಿ SC ST ಟೋಟಲ್ ಆಗಿ ಮತ್ತೆ ಅಂಗವಿಕಲದವ್ರಿಗೆ ಏನೆಲ್ಲ ಖಾಲಿ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ ವಿವರಣೆಗಳ ಮೂಲಕ ನೋಡ್ಕೊಳ್ಳಿ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಕರೆದಿದ್ದಾರೆ. PGT ಹಿಂದಿ ವೈಸ್ ಪ್ರಿನ್ಸಿಪಲ್, PGT ಇಂಗ್ಲಿಷ್, PGT ಫಿಸಿಕ್ಸ್ ಅಂತ ಹೇಳಿ, PGT ಕೆಮಿಸ್ಟ್ರಿ, PGT ಮ್ಯಾಥಮೆಟಿಕ್ಸ್ ಇದೆಲ್ಲ ಖಾಲಿ ಇರತ್ತೆ. PGT ದಲ್ಲೇ ಎಲ್ಲಾ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಆಗ್ತಾ ಇದೆ. ಹೆಡ್ ಮಾಸ್ಟರ್ ಕೂಡ ಖಾಲಿ ಇದಾವ ನೋಡಿ. ಯಾರ್ಯಾರು ಹೆಡ್ ಮಾಸ್ಟರ್ ವೇಟ್ ಮಾಡ್ತಾ ಇದಾರಲ್ಲ, ಫೈನಾನ್ಸ್ ಆಫೀಸರ್ ಹುದ್ದೆಗಳು, ಸೆಕ್ಷನ್ ಆಫೀಸರ್ಸ್ ಹುದ್ದೆಗಳು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಸ್ ಆಗ್ಬೋದು, ಜೂನಿಯರ್ ಸೆಕ್ರೆಟರಿ ಆಫೀಸರ್ಸ್ ಆಗ್ಬೋದು, ಇದೆಲ್ಲ ಖಾಲಿ ಇರತ್ತೆ. ಸೀನಿಯರ್ ಆಫೀಸರ್ಸ್ ಟೋಟಲ್ ಆಗಿ ಈ ರೀತಿಯ ಖಾಲಿ ಇರತ್ತೆ. ಇನ್ನು ಯಾವ್ಯಾವ ಒಂದು ವರ್ಗದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವ ಅಂತೇಳಿ ಇಲ್ಲಿ ಮೆನ್ಷನ್ ಆಗಿದೆ. ಯುವ ಅಭ್ಯರ್ಥಿಗಳಿಗೆ 1712 ಪೋಸ್ಟು. ಅದೇ ನೀವೇನಾದ್ರೂ SC ದವ್ರಾಗಿತ್ತಂದ್ರೆ ಸುಮಾರು 525 ಪೋಸ್ಟು. ಅದೇ ನೀವೇನಾದ್ರೂ ST ದವ್ರಾಗಿತ್ತಂದ್ರೆ 262 ಪೋಸ್ಟು. ಟೋಟಲ್ ಆಗಿ 2499 ಪೋಸ್ಟ್ಗಳು ಟೋಟಲ್ ಆಗಿ ಅರ್ಜಿಗಳನ್ನ ಕರೆದಿದ್ದಾರೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 2499 ಪೋಸ್ಟ್ಗಳಿಗೆ ಅರ್ಜಿಗಳು ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆನೇ ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ಫುಲ್ ಫಾರ್ಮ್ ಕೂಡ ಕಾಣಿಸ್ತಾ ಇರಬಹುದು ನಿಮಗೆ. ಅದರದ್ದು ಫುಲ್ ಫಾರ್ಮು, ಹೆಂಗೆಲ್ಲ ನೇಮಕಾತಿ, ರೂಲ್ಸ್ ರೆಗ್ಯುಲೇಷನ್ ಅದೆಲ್ಲ ಕಾಣಿಸ್ತಾ ಇರಬಹುದು. ಟೋಟಲ್ ಆಗಿ ಈ ಒಂದು ಪುಟ 19 ಪುಟಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇಲ್ಲಿ ನೋಡಿ, ನಿಮಗೆ ಪರೀಕ್ಷೆಗಳು ಇರತ್ತೆ ಸಬ್ಜೆಕ್ಟ್ ವೈಸು. ಆ ಒಂದು ಪರೀಕ್ಷೆಗಳ ಟೈಮು ಮತ್ತು ಯಾವ ರೀತಿಯಾಗಿ ಅಂಕಗಳು ಇರತ್ತೆ ಅದೆಲ್ಲ ರೂಲ್ಸ್ ಬೈ ಕೊಟ್ಟಿದ್ದಾರೆ. ನಿಮಗೆ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ ನೋಡಿ. ಇಲ್ಲಿ ಕಲಿಯುವಂತ ಸಂಸ್ಥೆ ಹೆಸರು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳಿ. ನಿಮಗೆ ಬೇಸಿಕ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಇದು ನಿಮ್ಗೆಲ್ಲ ನೋಟಿಸ್ ತಿಳಿಸ್ಕೊಡ್ಬೇಕಂದ್ರೆ ಸುಮಾರು 10 ರಿಂದ 15 ನಿಮಿಷ ಆದ್ರೂ ಬೇಕು. ನಿಮಗೆ ಸುಮಾರು 6 ರಿಂದ 5 ನಿಮಿಷ ಒಳಗಾಗಿ ಎಲ್ಲ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಇರತ್ತೆ. ಯಾವ್ಯಾವ ಶಿಕ್ಷಕ ಅಂತ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಶಿಕ್ಷಕರ ಹೆಡ್ ಮಾಸ್ಟರ್ ಇರೋದು ಎಲ್ಲ ಪೋಸ್ಟ್ ಇರತ್ತೆ. ಪ್ರಿನ್ಸಿಪಾಲ್ ತನ ಅಪ್ಲೈ ಮಾಡಿ. ವಿದ್ಯಾರ್ಹತೆಯಲ್ಲಿ ಸೆಕೆಂಡ್ PUC ಆಗಿರಬೇಕು. ಸೆಕೆಂಡ್ PUC ಯಾವ್ದಕ್ಕೆ ಆಗ್ಬೇಕಪ್ಪ ಅಂದ್ರೆ ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ ಸೆಕೆಂಡ್ PUC ಆಗಿರಬೇಕು. ಇನ್ನು ಉಳಿದಂತ ಪೋಸ್ಟ್ಗಳಿಗೆ ಪದವಿ, BCom, B.Ed, CA, IDWS, ಪದವಿ, ಸ್ನಾತಕೋತ್ತರ ಪದವಿ, MBA ಇದಕ್ಕೆ ಸಂಬಂಧಪಟ್ಟಂತ ತಸ್ತಮಾನ ಕೂಡ ಹೊಂದಿದವರು ಅಪ್ಲಿಕೇಶನ್ ಹಾಕಬಹುದು. ಯಾವ ಒಂದು ಸಂಸ್ಥೆಯಲ್ಲಿ, ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ. ಅದರ ಬಳಿಕ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ನೋಡ್ಬೇಕಾಗತ್ತೆ. ಏಜ್ ಲಿಮಿಟ್ ಮಾನದಂಡಗಳ ಪ್ರಕಾರ
ಇವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ 18 ವರ್ಷ ಅಂತೂ ಕಡ್ಡಾಯವಾಗಿ ಇರಲೇಬೇಕು. ಯಾವುದೇ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ, ಇದು ಒಂದೇ ಸಂಸ್ಥೆ ಅಲ್ಲ, ಎಲ್ಲ ಸಂಸ್ಥೆಗಳಿಗೆ 18 ವರ್ಷ ಅಂತೂ ಇರಲೇಬೇಕಾಗತ್ತೆ. 18 ವರ್ಷದಿಂದ 35 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೊಂದು ಅರ್ಜಿ ಸಲ್ಲಿಸುವಂತ ಡೇಟು, ಪರೀಕ್ಷೆ ದಿನಾಂಕ ಅದೆಲ್ಲ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇದರ ನಂತರ ತಿಳಿಸ್ಕೊಡ್ತಾರೆ ನೋಡಿ. 18ರಿಂದ 35 ಅಥವಾ 20ರಿಂದ 35 ಅಥವಾ 21ರಿಂದ 35 ಅಥವಾ 25ರಿಂದ 35 ಅಥವಾ 30ರಿಂದ 35 ಇಷ್ಟಿದ್ದವರು ಅಪ್ಲಿಕೇಶನ್ ಹಾಕ್ಬೋದು. ಒಂದ್ಸರಿ ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ. 30/12/2025ಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಶುಲ್ಕಗಳು ಮಾನದಂಡಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ನಿಯಮಗಳ ಪ್ರಕಾರ ಇಲ್ಲಿ ನಿಮ್ಮೊಂದು ಪರೀಕ್ಷೆ ಇರೋದ್ರಿಂದ ಒಂದು ಪರೀಕ್ಷೆ ಅಂತ ಶುಲ್ಕ ಇರತ್ತೆ. ಅಭ್ಯರ್ಥಿಗಳಿಗೆ ಕೀ ವಿರೋಧ ಸಲುವಾಗಿ ಅಭ್ಯರ್ಥಿ ಇತ್ತಂದ್ರೆ ಅವರ ಪ್ರತಿ ಪ್ರಶ್ನೆಗೆ 1,000 ತಂತೆ ಕಟ್ಟಬೇಕಾಗತ್ತೆ. ಇದು ಕೊಟ್ಟಿದ್ದಾರೆ, ಇದಷ್ಟೇ ಕೊಟ್ಟಿದ್ದಾರೆ. ಉಳಿದಂತೆ ಯಾವುದೇ ರೀತಿಯಾಗಿ ಶುಲ್ಕದ ಬಗ್ಗೆ ಮಾಹಿತಿ ಇಲ್ಲ. ಆಯ್ಕೆ ಪ್ರಕ್ರಿಯೆಯಲ್ಲಿ ವೈದ್ಯಕೀಯ ಪರೀಕ್ಷೆಗಳು, ಡಾಕ್ಯುಮೆಂಟ್ಸು, ಲಿಖಿತ ಪರೀಕ್ಷೆಗಳು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕಂಪ್ಯೂಟರ್ ಪರೀಕ್ಷೆ ಅಲ್ಲ, ಲಿಖಿತ ಪರೀಕ್ಷೆಗಳು. ಈ ಒಂದು ಪಾಯಿಂಟ್ ಅನ್ನ ನೆನಪಿಟ್ಟುಕೊಳ್ಳಿ, ಲಿಖಿತ ಪರೀಕ್ಷೆ. ಇನ್ನು ಪ್ರಮುಖ ಡೇಟ್ಗಳ ಬಗ್ಗೆ ಇಲ್ಲಿ ನೋಡಿ. ಡೇಟು ಯಾವ ರೀತಿಯಾಗಿದೆ, ಈ ಒಂದು ನೋಟಿಸ್ ರಿಲೀಸ್ ಆಗಿರೋದು 11ನೇ ತಾರೀಕು, ಅರ್ಜಿಗಳು ಪ್ರಾರಂಭ ಆಗಿರೋದು 12ನೇ ತಾರೀಕು. ಅದೇ ಲಾಸ್ಟ್ ಡೇಟ್ ನೋಡಿ, ನಿಮ್ಮೊಂದು ಅಪ್ಲಿಕೇಶನ್ ಏನಾದ್ರು ಇತ್ತಂದ್ರೆ 19/12/2025. ಅದೇ ಲಾಸ್ಟ್ ಡೇಟು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ 26/12 ತನ. ಅದೇ ಇದಕ್ಕೆ ಒಂದು ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ, ಆಫೀಸರ್ಸ್ ಅಂಡ್ ಫೈನಲ್ ಸಬ್ಮಿಷನ್ ಅಂತೇಳಿ 2/1/2026. ಅದೇ ನಿಮಗೆ ಎಕ್ಸಾಮಿನೇಷನ್ ಡೇಟ್ ನೋಡಿ LDC ಅಂತೇಳಿ 15/2/2026 ತನಕ ಅವಾಗಿರತ್ತೆ ನೋಡಿ. 2/1/2026 ಆಫೀಸರ್ಸ್ ಸಂಬಂಧಪಟ್ಟಂತೆ ಫೈನಲ್ ಸಬ್ಮಿಟ್ ಮಾಡಬೇಕು. 15/2/2026 ನಿಮಗೆ ಒಂದು ಪರೀಕ್ಷೆ ಇರತ್ತೆ. ಒಂದು ಪರೀಕ್ಷೆ ಬರೀರಿ, ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆದ್ರೆ ಇದಕ್ಕೆ ಸೆಲೆಕ್ಷನ್ ಆಗ್ತೀರಾ. ಯಾವ ರೀತಿಯ ಟ್ರೈನಿಂಗ್ ಇರತ್ತೆ ಅದನ್ನೇ ಸ್ಟುಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಯಾರ್ಯಾರು ಈ ಒಂದು ಪರೀಕ್ಷೆಗೆ ಮತ್ತು ಈ ಒಂದು ಪೋಸ್ಟ್ಗಳಿಗೆ ಕಾಯ್ತಾ ಇದ್ರಲ್ಲ, ಅಪ್ಲಿಕೇಶನ್ ಹಾಕಿ. ತುಂಬಾ ಜನ ಅನ್ಬಹುದು ಇದು ಬೇರೆ ಇದೆ ಅಂತ ಹೇಳಿ. ಇಲ್ಲ, ಸಾರಿ, ಇದು ತುಂಬಾ ಜನ ಅನ್ಬಹುದು ಒಂದೇ ಇದೆ ಅಂತ ಹೇಳಿ. ಇಲ್ಲ, ಇದು ಬೇರೆ ಇದೆ. ಹೊಸದಾಗಿ ನೇಮಕಾತಿ 11ನೇ ತಾರೀಕಿದಂದೇ ಆಗಿರತ್ತೆ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ.